ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮೀರ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಏನಪ್ಪ ಇವತ್ತು ಚಿಕನ್ ಅಂಗಡಿಯಿಂದ ವ್ಲಾಗ್ ಶುರು ಮಾಡ್ತಿದ್ದೀನಿ ಅನ್ಕೋತಿದ್ದೀರಾ? ಇವತ್ತು ನಮ್ಮ ಅಕ್ಕನ ಬರ್ಡೇ ಇದೆ, ಅದಕ್ಕೇ ಚಿಕನ್ ತೊಗೊಂಬರೋಣ ಅಂತ ಹೇಳಿ ಶಾಪಿಗೆ ಬಂದಿದ್ವಿ. ಸೊ ಇವತ್ತು ವರ್ಕಿಂಗ್ ಡೇ ಇರೋದ್ರಿಂದ ಅವಳದು ಬರ್ಡೇಗೆ ಹೊರಗಡೆ ಎಲ್ಲೂ ಹೋಗಲಿಲ್ಲ. ಸರಿ ಅಂತ ಹೇಳಿ ಇವತ್ತು ಟೆರಸ್ ಪಾರ್ಟಿ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾನು ನಮ್ಮ ಮನೆಯವರು ನಮ್ಮ ಭಾವಂಗೆ ಹೇಳಿದ್ವಿ ಸರ್ಪ್ರೈಸಿಂಗಾಗಿ ಸಾಯಂಕಾಲ ಕರ್ಕೊಬನ್ನಿ ಅಂತ. ಸೊ ಆಫೀಸ್ ಅವರ್ಸ್ ಆದಮೇಲೆ ಮತ್ತೆ ಬರ್ಡೇಗೆ ರೆಡಿ ಮಾಡಿಕೊಂಡು ಅವಳು ಬಂದಮೇಲೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಬೆಳಗ್ಗೆನೇ ಹೋಗಿ ಚಿಕನ್ ತೊಗೊಂಬಂದ್ಬಿಟ್ಟು ಬಾರ್ಬಿಕ್ಯೂ ಚಿಕನ್ಗೆ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೆ. ಅದಾದಮೇಲೆ ನಾನು ಆಫೀಸ್ ವರ್ಕು ಮುಗಿಸ್ಕೊಂಡು 6:15 ಬಂದೆ. ನಮ್ಮ ಭಾವಂಗೆ ಹೇಳಿದ್ವಿ ಸಂಜೆ ಲೇಟಾಗಿ ಕರ್ಕೊಬನ್ನಿ ಅಂತ. ಅದಕ್ಕೇ ಅವ್ರದ್ದು ಕೆಲಸ ಇತ್ತು ಸ್ವಲ್ಪ ಅಲ್ಲ, ಮತ್ತು ನಮ್ಮ ಅಕ್ಕ ಅವ್ರ ಫ್ರೆಂಡ್ಸ್ ಜೊತೆ ಹೊರಗಡೆ ಎಲ್ಲ ಹೋಗ್ತೀನಿ ಅಂತ ಹೇಳಿದ್ಲು. ಸೊ ಹೆಂಗಿದ್ರು ಅವ್ರದ್ದು ಲೇಟ್ ಆಗುತ್ತೆ ಅಂತ ಹೇಳಿ ನಮ್ಮ ಆಫೀಸ್ ಕೆಲಸನೂ ಮುಗಿಸ್ಕೊಂಡು ಆರಾಮಾಗಿ ಬಂದಾಯಿತು. 2 ಕೋಳಿ ತೊಗೊಂಬಂದಿದ್ವಿ. 5 kg ಇತ್ತು, ಅದರಲ್ಲಿ ಆಲ್ಮೋಸ್ಟು 4.2 kg ಬಂತು. ಅದರಲ್ಲೆಲ್ಲ ಆಲ್ಮೋಸ್ಟ್ 70% ಬಾರ್ಬಿಕ್ಯೂ ಚಿಕನ್ಗೆ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದ್ದು ಬಿರಿಯಾನಿ ಮಾಡೋದಕ್ಕೆ ತೆಗ್ದಿಟ್ಟಿದ್ದಾಯಿತು. ಸೊ ಬಾರ್ಬಿಕ್ಯೂ ಚಿಕನ್ ಮಾಡೋದಕ್ಕೆ ಫಸ್ಟೇನೆ ಚಿಕನ್ ನೀಟಾಗಿ ತೊಳ್ಕೊಂಡು ಲೆಮನ್ನ ಈ ರೀತಿ ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಆ ಲೆಮನ್ನನ್ನು ಅದರೊಳಗಡೆ ಹಾಕಿಬಿಟ್ಟು ಒಂದು 20 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ಅದಾದಮೇಲೆ ನಾನು ಆಲ್ರೆಡಿ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಹೋಗ್ಬಿಟ್ಟೆ ನಾನು ಆಫೀಸ್ ವರ್ಕ್ಗೆ. ಇನ್ನು ಬಾರ್ಬಿಕ್ಯೂ ಚಿಕನ್ಗೆ ಮಸಾಲೆ ಯಾವ ರೀತಿ ತಯಾರಿ ಮಾಡಿಕೊಂಡೆ ಅಂತ ಹೇಳ್ತೀನಿ. ಒಂದು ಬೌಲ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ, ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ, ಆಮೇಲೆ ಕಸೂರಿ ಮೇಥಿ, ಚಾಟ್ ಮಸಾಲ ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಮಸಾಲೆ ರೆಡಿ ಆಗಿಬಿಡುತ್ತೆ. ಸೊ ಆಲ್ರೆಡಿ 20 ಮಿನಿಟ್ಸು ಮ್ಯಾರಿನೇಟ್ ಮಾಡಿರ್ತೀವಲ್ವ ಲೆಮನ್ನು ಮತ್ತು ಉಪ್ಪು ಹಾಕಿ ಆ ಚಿಕನ್ನ ತೆಗೆದು ಈ ಮಸಾಲೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು 4-5 ಗಂಟೆ ಇಟ್ಟರೆ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಆಲ್ಮೋಸ್ಟ್ ನಾನು ಬೆಳಗ್ಗೆ ಮಾಡಿದ್ದು ಸಾಯಂಕಾಲವರೆಗೂ ಆಲ್ಮೋಸ್ಟ್ 8 hours ಮೇಲೇ ಆಗೋಗಿತ್ತು. ಸಖತ್ ಜ್ಯೂಸಿಯಾಗಿ ಮತ್ತು ಎಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ನೀವು ಚಿಕನ್ ಎಷ್ಟು ತೊಗೊಳ್ತೀರೋ ಆ ರೇಷೋ ಮೇಲೆ ನೀವು ಈ ಮಸಾಲೆಗಳನ್ನ ತೊಗೊಳ್ಬೇಕಾಗತ್ತೆ. ನಾನು ಎಷ್ಟು kg ತೊಗೊಂಡೆ ಅಂತ ಗೊತ್ತಾಗಲಿಲ್ಲ ನನಗೆ, ಅದಕ್ಕೆ ಕ್ವಾಂಟಿಟಿ ಕರೆಕ್ಟಾಗಿ ಹೇಳಕ್ಕೆ ಬರಲಿಲ್ಲ. ಇನ್ನು ಬಾರ್ಬಿಕ್ಯೂ ಚಿಕನ್ಗೆ ಮೇಯ್ನು ಗ್ರೀನ್ ಚಟ್ನಿ. ಸೊ ಗ್ರೀನ್ ಚಟ್ನಿ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಆಲ್ಮೋಸ್ಟು ಆಫೀಸ್ ವರ್ಕು ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 6:15 ಆಗೋಗ್ಬಿಟ್ಟಿತ್ತು. ಬೇಗ ಪಟಪಟ ಅಂತ ಬಂದು ಮೇಲೆ ಟೆರೆಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಅವ್ರು ಬರೋದಕ್ಕೆ ಮೊದಲು ನೀಟಾಗಿ ರೆಡಿ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಆಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತೀವಲ್ವ, ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಟೀ ಮಾಡಿ ಇಟ್ಕೊಟ್ಬಿಟ್ಟು ನಾನು ಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇವತ್ತು ಕುಕ್ಕಿಂಗಲ್ಲಿ ಅಮ್ಮ ಬಂದು ಬಿರಿಯಾನಿ ಮಾಡಿದ್ರು, ಇನ್ನು ಬಾರ್ಬಿಕ್ಯೂ ಮತ್ತು ಬೇರೆದೆಲ್ಲ ನಾನು ಮಾಡಿಕೊಂಡೆ. ನಮ್ಮ ಅಮ್ಮನ ಕೈಯಲ್ಲಿ ಮಾಡಿರೋಂಥ ಬಿರಿಯಾನಿ ಸ್ವರ್ಗ ಸೀರಿಯಸ್ಲಿ. ಅದಕ್ಕೇ ನಾನು ಅಮ್ಮನ್ನೇ ಬಿರಿಯಾನಿ ಮಾಡೋಕ್ಕೆ ಹೇಳಿದೆ. ಆಫೀಸ್ ವರ್ಕು ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ಮನೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಬಿರಿಯಾನಿ ಘಮ ಮೂಗುಗೆ ಎಳೀತಿತ್ತು. ಪಾಪುಗೆ ಹಾಕ್ಕೊಂಡು ತಿನ್ನಿಸ್ತಾಯಿದ್ರು ಅಮ್ಮ. ನನಗೂ 1-2 ತುತ್ತು ತಿನ್ನಿಸಿದ್ರು. ಸಖತ್ತಾಗಿತ್ತು. ವೆಯ್ಟ್ ಮಾಡ್ತಿದ್ದೆ ಯಾವಾಗ ಬರ್ತಾರೆ ಎಲ್ಲರೂ, ಡಿನ್ನರ್ ಯಾವಾಗ ಜೊತೆಲಿ ತಿನ್ನೋಣ ಅಂತ. ಇವತ್ತು ನಮ್ಮ ಅಕ್ಕನ ಬರ್ಡೇಗೆ ಏನು ಸ್ಪೆಷಲಾಗಿ ಮಾಡಿದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್. ರಾಯ್ತಾ, ಗ್ರಿಲ್ ಚಿಕನ್ಗೆ ಗ್ರೀನ್ ಚಟ್ನಿ, ಸಲಾಡು, ಚಿಕನ್ ಬಿರಿಯಾನಿ, ಗ್ರಿಲ್ ಚಿಕನ್ಗೆ ರೆಡಿ ಮಾಡಿಟ್ಟಿದ್ದೀನಿ. ಟೆರಸ್ ಮೇಲೆ ಹೋಗಿ ಈಗ ಪಾರ್ಟಿ ಮಾಡೋಣ. ನಾನು ಇನ್ನೂ ರೆಡಿ ಆಗಿಲ್ಲ, ಈಗ ರೆಡಿ ಆಗಿ ಬರ್ತೀನಿ. ಸೊ ಫೈನಲಿ ನಮ್ಮ ಅಕ್ಕವ್ರು ಬಂದರು. ನಾವು ಅವ್ರನ್ನ ಕೆಳಗಡೆ ಬಿಟ್ಬಿಟ್ಟು ನಾವೆಲ್ಲ ಮೇಲಕ್ಕೆ ಬಂದು ರೆಡಿ ಮಾಡ್ಕೊಂಡ್ವಿ. ನಾನು ಕೂಡ ರೆಡಿಯಾಗಿ ಬಂದೆ. ನನ್ನ ಔಟ್ಲುಕ್ ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನಾನು ಸಂಜು ಪ್ಲ್ಯಾನ್ ಮಾಡ್ತಿದ್ವಿ ಏನಾದರೂ ಗೇಮ್ಸ್ ಆಡೋಣ ಅಂತ ಹೇಳಿ. ಸೊ ಅದಕ್ಕೆ ಡಿಸೈಡ್ ಮಾಡ್ತಿದ್ವಿ. ತುಂಬ ಗೇಮ್ಸು ಯೋಚನೆ ಮಾಡಿದ್ವಿ, ಬಟ್ ಮುಂದಕ್ಕೆ ನೋಡಿ ಏನು ಆಟ ಆಡಿದ್ವಿ ಅನ್ನೋದನ್ನು.
ನಮ್ಮ ಅಕ್ಕನ ಕಣ್ತಪ್ಸಿ ನಾವು ಥಿಂಗ್ಸ್ನೆಲ್ಲ ಈ ಮೇಲಕ್ಕೆ ತರಬೇಕು ಅಂತ ಹೇಳಿಬಿಟ್ಟು ರಿತ್ವಿಕ್ಗೆ ಹೇಳಿದ್ರೆ ರಿತ್ವಿಕ್ಕು ಸಂಜು ಮೇಲೆ ಕಂಪ್ಲೇಂಟ್ ಮಾಡ್ಕೊಂಡು ಹೋಗಿ ಹೇಳ್ದ. ನಮ್ಮ ಅಕ್ಕ ಫುಲ್ ಗರಂ ಆಗಿಬಿಟ್ಟಿದ್ಲು. ಅವಳು ಸೀರಿಯಸ್ ಆಗಿ ಅವರಿಬ್ರು ಜಗಳ ಮಾಡ್ತಾಯಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ನೋಡಿದ್ರೆ ಅವ್ರು ಪ್ರ್ಯಾಂಕ್ ಮಾಡಿದವಳಿಗಿನ್ನೂ ಗೊತ್ತೇ ಆಗಲಿಲ್ಲ ಪಾಪ. ಹಂಗೆ ಹೋಗಿ ಫ್ರಿಜ್ಜಲ್ಲಿಂದ ಕೇಕ್ ತೊಗೊಂಬಂದ್ಬಿಟ್ವಿ. ಫುಲ್ ಸೀರಿಯಸ್ ಆಗಿಬಿಟ್ಟಿದ್ದಾಳೆ ನಮ್ಮ ಅಕ್ಕ. ಸಂಜು ಬರ್ಡೇಗೆ ಕೇಕ್ ತರಕ್ಕೆ ಹೋದಾಗ ಹನಿ ಕೇಕು ನೋಡಿಬಿಟ್ಟು ಆಸೆಯಾಗಿ ಹೋಗ್ಬಿಟ್ಟಿತ್ತು ತಿನ್ನೋದಕ್ಕೆ. ಅದಕ್ಕೆ ಹನಿ ಕೇಕೆ ತಂದುಬಿಟ್ಟಿದ್ವಿ. ಸರಿ ಈ ಸತಿ ಕೇಕ್ ತರಕ್ಕೆ ಹೋದ್ವಿ ಅಲ್ವಾ, ಸರಿ ಪೇಸ್ಟ್ರಿ ಆರ್ಡರ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿದ್ವಿ. ಬಟ್ ನಮ್ಮ ಅಕ್ಕ ಹನಿ ಕೇಕ್ನ ತುಂಬ ಖುಷಿಯಿಂದ ತಿಂದ್ಲಲ್ವ ಸಂಜು ಬರ್ಡೇಗೆ, ಅವಳ ಫೇವ್ರೇಟು ಅಂತ ಹೇಳ್ತಿದ್ರು ಬೇರೆ. ನನಗೆ ಕನ್ಫ್ಯೂಸ್ ಆಗೋಯ್ತು. ಬಟ್ ಈ ಸತಿ ನನಗೆ ರಸ್ಬೆರಿ ತಿನ್ಬೇಕನ್ನಿಸ್ತು. ಸರಿ ಪೇಸ್ಟ್ರಿ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅದಕ್ಕೂ ಮೊದಲು ಯಾವುದಕ್ಕೂ ಒಂದಕ್ಕೆ ನಮ್ಮ ಭಾವಂಗೆ ಫೋನ್ ಮಾಡಿ ಸಜೆಷನ್ ಕೇಳೋಣ ಅಂತ ಅಂದ್ಕೊಂಡು ಫೋನ್ ಮಾಡಿದ್ರೆ ನಮ್ಮ ಭಾವ ಇಲ್ಲಮ್ಮ ಅವಳಿಗೆ ಹನಿಕೇಕೆ ಇಷ್ಟ, ಅದೇ ಆರ್ಡರ್ ಮಾಡೋಂಗಿದ್ರೆ ಮಾಡಿ ಅಂದರು. ಸರಿ ಹೋಗ್ಲಿ ಬಿಡು, ಅವಳ ಬರ್ಡೇ ಎಲ್ಲ ಅವಳಿಗೇನು ಇಷ್ಟನೋ ಅದೇ ಆರ್ಡರ್ ಮಾಡೋಣ ಅಂತ ಹೇಳಿ ಹನಿ ಕೇಕೆ ಆರ್ಡರ್ ಮಾಡಿಬಿಟ್ಟು ಬಂದ್ವಿ. ಯಪ್ಪ ಹನಿ ಕೇಕು ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ಹನಿ ಹಾಗೆ ಸುರಿತಿತ್ತು, ಅಷ್ಟು ಸ್ವೀಟಾಗಿತ್ತು ಕೇಕು. ಬಟ್ ತುಂಬ ಚೆನ್ನಾಗಿತ್ತು. ಇನ್ನು ನಮ್ಮ ಅಕ್ಕನ ಬರ್ಡೇ ಯಾವಾಗ ಅಂತ ನನಗೆ ನೆನಪೇ ಇರಲಿಲ್ಲ. ನಮ್ಮ ಭಾವ ಬಂದ್ಬಿಟ್ಟು ರೀಸೆಂಟ್ಲಿ ಮಾತಾಡ್ತಿರುವಾಗ ಹೇಳಿದ್ರು. ಸೊ ಆವಾಗನೇ ಗೊತ್ತಾಗಿದ್ದು ನನಗೆ ನಮ್ಮ ಅಕ್ಕನ ಬರ್ಡೇ ಇರೋದು ಈ ವೀಕಲ್ಲಿ ಅಂತ. ಸರಿ ಗಿಫ್ಟ್ಸ್ ಏನು ಕೊಡೋಣ ಅಂತ ಯೋಚನೆ ಮಾಡ್ತಿರೋವಾಗ ಲ್ಯಾವಿ ಬ್ಯಾಗು ಗಿಫ್ಟ್ ಮಾಡೋಣ ಅಂತ ಹೇಳಿ ಚೆಕ್ ಮಾಡಿದೆ. ಬಟ್ ಅದು ಡೆಲಿವರಿ ಡೇಟು ತುಂಬ ದೂರ ಇತ್ತು. ಮತ್ತೆ ಸಂಜು ಬರ್ಡೇಗೆ ಆಯ್ತಲ್ಲ ಆ ರೀತಿ ಮತ್ತೆ ಒಂದು ದಿವಸ ಅದಕ್ಕಂತಲೇ 2 ವಾರ ಬಿಟ್ಟು ಹೋಗಿ ಗಿಫ್ಟ್ ಕೊಡೋಂಗಾಯ್ತು ಸಂಜು ಬರ್ಡೇಗೆ. ಅದೇ ಥರ ಆಗುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನಾದೆ. ಆ ಬ್ಯಾಗು ತುಂಬಾ ಚೆನ್ನಾಗಿತ್ತು, ನನಗೂ ತುಂಬ ಇಷ್ಟ ಆಗೋಯ್ತು. ನೆಕ್ಸ್ಟ್ ಟೈಮ್ ನೋಡೋಣ. ನನಗೆ ಈ ಪ್ಲ್ಯಾಂಟು ತುಂಬ ಅಂದರೆ ತುಂಬಾ ಇಷ್ಟ ಆಗಿತ್ತು. ಆ ಹೂಗಳು ತುಂಬ ಪುಟ್ಟದಾಗಿ ಎಷ್ಟು ಮುದ್ದಾಗಿದ್ದಾವೆ ಅಂತ ಹೇಳಿದ್ರೆ ಬಾನ್ಸೈ ಟ್ರೀ ಥರ ಇತ್ತು. ಸೊ ನರ್ಸರಿಗೆ ಹೋದಾಗ ನಾನೇನು ಅಂದ್ಕೊಂಡೆ, ನನಗೊಂದು ತೊಗೊಂಡು ಬಂದಿದ್ದೆ. ಮತ್ತೆ ಹೋಗಿ 2 ತೊಗೊಬಂದೆ, ಅವಳಿಗೋಸ್ಕರ ಒಂದು ಮತ್ತು ನನಗೋಸ್ಕರ ಒಂದು. ಬೊಕ್ಕೆ ಅಥವಾ ಫ್ಲವರ್ಸ್ ಕೊಟ್ಟರೆ ಒಂದೇ ಸತಿಗೆ ಅದು ಹಾಳಾಗೋಗುತ್ತಲ್ವಾ. ಬಟ್ ಈ ಗಿಡ ಇದ್ದರೆ ಅವಳು ಯಾವಾಗ ನೋಡಿದ್ರು ಅದು ಒಂಥರ ಪೀಸ್ಫುಲ್ಲಾಗಿ ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು ಅದು, ಐ ಪ್ಲೀಸಿಂಗ್ ಆಗಿ. ಅದಕ್ಕೆ ನಾನು ಅದನ್ನೇ ತೊಗೊಂಡೆ. ನರ್ಸರಿಯಲ್ಲಿ ಇದ್ದಿದ್ದೆ 3 ಗಿಡ, 3 ಗಿಡನೂ ನಾನೇ ತೊಗೊಂಬಂದ್ಬಿಟ್ಟೆ. ಅಷ್ಟು ಇಷ್ಟ ಆಯಿತು ನನಗೆ. ನಮ್ಮ ಅಕ್ಕನಿಗೂ ಅದು ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ನೋಡೋಣ ಅವಳ ರಿಯಾಕ್ಷನ್ ಹೆಂಗಿರುತ್ತಂತ. Go that side. Baba. One, two, three. ಅಮ್ಮ ಬರೋವರೆಗೂ ನಾವು ಇಲ್ಲಿ ಫೋಟೋಶೂಟ್ ಮಾಡಿಕೊಂಡು ಬಾರ್ಬಿಕ್ಯೂಗೆ ರೆಡಿ ಮಾಡ್ಕೊತಿದ್ವಿ. ನಮ್ಮ ಸಾತ್ವಿಕ್ ಪುಟ್ಟ ಅವ್ರ ಪಪ್ಪನ ಜೊತೆಲಿ ಕೂತ್ಕೊಂಡು ಬೆಂಕಿ ಕಾಯಿಸ್ತಿದ್ದ. ನಮ್ಮ ಮನೆಯವ್ರಿಗೆ ಬಾರ್ಬಿಕ್ಯೂ ಮಾಡೋದಂದ್ರೆ ತುಂಬ ಇಷ್ಟ. ಅವರೇ ಇಂಟ್ರೆಸ್ಟ್ ತಗೊಂಡು ಮಾಡ್ತಾರೆ ಇದನ್ನೆಲ್ಲ. ಹ್ಯಾಪಿ ಬರ್ತ್ಡೇ. ಕುಡು ವಸಂತ್ ಮಾಮು ಕುಡು. ಮಕ್ಕಳು ಜೊತೆ 나고 Happy birthday. Thank you. Happy birthday. Happy birthday.
ಅಮ್ಮ ಅಕ್ಕ ಇಷ್ಟ ಆಸೆಯಾ ಕೊಟ್ಕಿನ ಕಮಿಸ್ ಆ್ಯಕ್ಚುಲಿ ನಮ್ಮ ಅಕ್ಕನಿಗೆ ಈ ಗಿಫ್ಟು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಆ್ಯಕ್ಚುಲಿ ಟ್ಯಾನ್ ಕಲರು ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ನಮ್ಮ ಭಾವ ಎಲ್ಲ ರೇಗಿಸ್ತಾರೆ ಬಸ್ ಕಂಡಕ್ಟರ್ ಥರ ಇದೆ ಅಂತ ಹೇಳ್ಬಿಟ್ಟು ಅಂತ ನಾನು ಈ ಕಲರ್ನ ಚೂಸ್ ಮಾಡಿಕೊಂಡೆ. ಬಟ್ ಇದು ತುಂಬ ಚೆನ್ನಾಗಿತ್ತು, ನೋಡೋದಕ್ಕೆ ಅವಳಿಗೆ ತುಂಬ ಆಪ್ಟಾಗಿ ಕಾಣಿಸ್ತಿತ್ತು. ನಾನು ನಮ್ಮ ಭಾವಂಗೆ ಹೇಳ್ತಾ ಇದ್ದೆ 1,000 ರೂಪಾಯಿ ವ್ಯಾಲೆಟ್ ಒಳಗಡೆ ಹಾಕಿ ಭಾವ ಖಾಲಿ ಇದೆ ಅಂತ. ಅದಕ್ಕೆ ನಮ್ಮ ಭಾವನು ನಮ್ಮ ಮನೆಯವರು ಕಾಮಿಡಿ ಮಾಡ್ಕೊಂಡು ಕೂತಿದ್ರು. ಏನು ಕೇಳ ಭಾರತಕ್ಕೆ ಭಾರತ ಹೇಳು ಭರತ ಅಂತ ಒಬ್ಬ ರಾಜ ಭರತ ಕಂದ ಅಂತ ಆಯ್ತು, ಆಮೇಲೆ ಭಾರತ ಅಂತ ಆಯ್ತು. ಈ ರೀತಿ ಔಟ್ಡೋರಲ್ಲಿ ಕುಕ್ ಮಾಡ್ತಾ ಮತ್ತು ಟೆರೆಸಲ್ಲಿ ಪಾರ್ಟಿ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಫನ್ ಟೈಮ್ ಕಳೆಯೋದು ಸಖತ್ತಾಗಿರುತ್ತೆ. ಸೊ ಈಗ ಸ್ವಲ್ಪ ಗೇಮ್ಸ್ ಏನಾದರೂ ಆಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಮ್ಮ ಬಾರ್ಬಿಕ್ಯೂ ರೆಡಿ ಮಾಡ್ತಿದ್ರಲ್ವ, ಸರಿ ಅದು ಟೈಮ್ ಆಗುತ್ತೆ ಅಂತ ಹೇಳಿ ಆ ಫಾಗಲ್ಲೇ ಕೂತ್ಕೊಂಡು ಮಜಾ ಮಾಡ್ತಿದ್ವಿ. ಸರಿ ನಮ್ಮ ಮನೆಯವರು ಫನ್ನಿ ರಿಡಲ್ಸು ಮತ್ತು ಸಣ್ಣ ಸಣ್ಣ ಕ್ವಶನ್ಸ್ ಕೇಳ್ತಿದ್ರು. ಸೊ ಅದನ್ನು ಸಾಲ್ವ್ ಮಾಡ್ಕೊಂಡು ಕೂತಿದ್ವಿ. ಸಖತ್ ಫನ್ನಿಯಾಗಿತ್ತು. ನಾವು ಗೆಸ್ ಮಾಡೋಕ್ಕಾಗದಿರೋ ಥರ ಇರುವಂಥ ಕ್ವಶನ್ಸ್ ಎಲ್ಲ ಕೇಳ್ತಿದ್ರು. ನೋಡಿ ಯಾರು ಮೋಸ್ಟ್ ಆಫ್ ದಿ ಆನ್ಸರ್ ಮಾಡಿದ್ರು ಅಂತ. ರೆಪ್ಪೆಗಳು ಇಲ್ಲದ ಜಂತು ಯಾವುದು? ಆಪ್ಷನ್ ಹಾವು, ಆಡು, ಹಂದಿ, ಹುಲಿ. ಕಾಫಿಗಿಂತ ಜೀವ ಅಂದ್ರೆ ಝೀರೋ ಹ್ಯೂಮನ್ಸ್. ಇನ್ನೊಂದ್ಸತಿ ಹೇಳು. ಆಯ್ತು, ಝೀರೋ ಹಾಕೋ ಮನುಷ್ಯ ಯಾರು? ಮೊಟ್ಟೆ ಮನುಷ್ಯ ಅಂದಿದ್ದು ಮೊಟ್ಟೆ ಹಾಕೋ ಹ್ಯೂಮನ್ಸ್ ಅಂದ್ರೆ ಟೀಚರು. ಚಿನ್ನದಲ್ಲಿ 916 ಅಂದ್ರೆ ಎಷ್ಟು ಕ್ಯಾರೆಟ್? 916 18 ಕ್ಯಾರೆಟ್, 20 ಕ್ಯಾರೆಟ್, 22 ಕ್ಯಾರೆಟ್, 24 ಕ್ಯಾರೆಟ್. 24 ಕ್ಯಾರೆಟ್, 22 ಕ್ಯಾರೆಟ್. ಹೌದು. ಹೀರೋಯಿನ್ ಆಪೋಸಿಟ್ ಮಾಡಿ. ಹೀರೋ ಹೀರೋ ಝೀರೋ, ಹೀರೋಯಿನ್ ಮಮ್ಮಿ ಏನ್ ಬಂತ? ಬಾ, ಹೀರೋಯಿನ್ಗೆ ಆಪೋಸಿಟ್ ಮಾಡಿಲ್ಲ. ಹೀರೋ ರಾಜ್ಕುಮಾರ್ ಮುಗ್ಲಕ್ಷ್ಮಿ ಯಾವುದು? ಇದು ನಂದು ಕಂಪ್ಲೀಟ್ ಆಗಿದೆ. ನಂದು ಇರಿ ಹೀರೋಯಿನ್ಗೆ ಆಪೋಸಿಟ್ ಮಾಡಿನ ಹೀರೋಯಿನ್ ಹೇಳು ಸಂಜು ಹೇಳು. ಹೀರೋಯಿನ್ ನೀನಂತೆ ತಗೋ. ಹೀರೋ ಔಟ್. ಕರೆಕ್ಟ್. ಹೌದಾ? ಈಗ ಇಂಟ್ರೆಸ್ಟಿಂಗ್. ಹೀರೋ ಔಟ್. ನೆಕ್ಸ್ಟ್ Why were Shiva and Parvati using the keyboard of the computer? ಮೌಸ್. Mouse. Why was Shiva Parvati using the computer? ಕೀಬೋರ್ಡ್ ಆಫ್ ಕಂಪ್ಯೂಟರ್. Keyboard of computer. ಶಿವ ಮತ್ತೆ ಪಾರ್ವತಿ ಕೀಬೋರ್ಡ್ ಏನಕ್ಕೆ ಯೂಸ್ ಮಾಡ್ತಾ ಇದ್ರು ಕಂಪ್ಯೂಟರ್ ಅಲ್ಲಿ? ಲವ್ ಮಾಡಕ್ಕೆ. ಎಲ್ಲ ಏನಕ್ಕೆ? ಲೊಕೇಶನ್ ಕೆಲಸಕ್ಕೆ. ಕೀಬೋರ್ಡ್ ಇನ್ ಕಂಪ್ಯೂಟರ್ ಏನಕ್ಕೆ ಯೂಸ್ ಮಾಡ್ತಾರೆ? ಮತ್ತೆ ಪಾರ್ವತಿ ಕೀ ಕೊಡಕ್ಕೆ. ಏನಕ್ಕೆ ಯೂಸ್ ಮಾಡ್ತಾ ಇದ್ರು? ಕೀ ಕೊಡಕ್ಕೆ. ಏನೋ ಗೊತ್ತಿಲ್ವಾ? ಗಣಪತಿ ಮೌಸ್ ನ ತಗೊಂಡೋಗ್ಬಿಟ್ಟಿದ್ರಂತೆ. ಮೌಸ್ 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 ಇಲ್ಲ ಅದಕ್ಕೇನೆ ಅಂತ. ಹೋಗಮ್ಮ ಮೋಸ. ಹಾಟ್ ಅಂಡ್ ಕೋಲ್ಡ್ ಸರಿ, ನಾನು ಯಾರು ಕೇಳ್ತೀನಿ. ಜೋರಾಗಿ ಓಡ್ತಾರೆ? ನಾನು ಕೇಳ್ತೀನಿ. ಹಾಟ್ ಅಂಡ್ ಕೋಲ್ಡ್. ಕೋಲ್ಡ್ ಯಾರು ಜೋರಾಗಿ ಓಡ್ತಾರೆ? ಕೋಲ್ಡ್ ಯಾಕೆ? ರೀಸನ್ ಬೇಕು. ಸೂರ್ಯ ತಲ ಮೂಗಲ್ಲಿ
ಈಟು ಬೆಂಕಿ ಎತ್ಕೊಂಡಿರ್ತಾರ ಅದಕ್ಕೆ. ಯಾರು ಹಿಡಿತಾರೆ ಫಸ್ಟ್ ಅಂತ? ಯಾರು ಹಿಡಿತಾರೆ? ಯಾಕೆ? It'll catch, no. We'll catch cold. We won't catch hot. Which runs faster, hot or cold? ಕೋಲ್ಡ್. ಯಾವ್ದು ಇಲ್ಲ. Reason ಬೇಕು. Reason ಬೇಕು. Because the nose runs ಅಲ್ಲ. ಇಲ್ಲ. ಮತ್ತಿನ್ನೇನು ಸಂಜು? ನೀರ್ ಕುಡಿತೀವಲ್ಲ? ಏನು? ಗೆಸ್ ಮಾಡಿದ್ರೆ ಹೇಳು ಅಂದ್ರೆ. ಜನರಲ್ ನಾಲೆಡ್ಜ್ ಕ್ವಶ್ಚನ್ ಕೇಳ್ತೀರಾ? ಎಲ್ಲ ಮೊಬೈಲ್ ನೋಡ್ಕೊಂಡ್ ಕೇಳ್ತಾರೆ. ಕಾಮಿಡಿ ಕ್ವಶನ್ ಅದು. ಅಮ್ಮ ಏನು? ಹಾ? ಕೋಲ್ಡ್ ಅಂತ ಹೇಳಿದೆ ತಾನೆ. ಯಾರು ಜೋರಾಗಿ ಓಡ್ತಾರೆ ಅಂತ ಕೇಳ್ತಾರೆ. ಹಾಟ್ ಯಾರು ಓಡಲ್ಲ. ಎರಡು ಓಡಲ್ಲ. ಯಾವ್ದು ಓಡಲ್ಲ. ಅವಕ್ಕೆ ಯಾಕಂದ್ರೆ ಕಾಲಿಲ್ಲ. ಕೋಲ್ಡ್ ಏನೇನೆ? ಕೋಲ್ಡ್ ಜೋರಾಗಿ ಓಡುತ್ತಾ? ಹಾ. ಇಲ್ಲ. ಆಟ್. ಹಾಟ್. ಹೆಂಗೆ? ಆಟೋನಾ? Hot, hot, HOT. ಆಟೋ. ಅದೇ ಯಾಕೆ? Because anyone can catch a cold, no, but not hot. ಅದೇ. ನೀವಿರನ್ನ 2 ಸಲ ಯಾಕೆ ದೇಶ ಯಾವುದು? ಹಾ? ಹೊಸ ವರ್ಷನ ಎರಡ್ ಸಲ ಸಿಂಗಾಪುರ? ಹಾ? ಸಿಂಗಾಪುರ? ಇಂಡಿಯಾ. ಇಂಡಿಯಾನಾ? ಹೌದಾ? ಏ ನೀನು ಸುಮ್ಮನೆ ಇದೆಯಾ ನನ್ನೆ? ಒಂದ್ ನಿಮಿಷ ಇರು. ಇರ್ತಾರೆ. ಏನೇನೇನು? 500 ರೂಪಾಯಿ ನೋಟಲ್ಲಿ ಗಾಂಧಿ ಯಾಕೆ ನಗ್ತಾ ಇರ್ತಾರೆ? ಹತ್ರ ನೋಟ್ ನೆಂದೋಗುತ್ತಲ್ಲ ಅದಕ್ಕೆ. ಇದು ಮೋಸ. ನಾಯಿ ಇರೋ ದೇವಸ್ಥಾನ ಎಲ್ಲಿದೆ? ನಾಯಿ ಇರೋ ದೇವಸ್ಥಾನ ಭಾರತದಲ್ಲ. ಇಂಡಿಯಾದಲ್ಲೇ ಇರುತ್ತೆ. ಹಾ? ಇಲ್ಲ. ಇಂಡಿಯಾದಲ್ಲೇ ಅಚ್ಚಿಕೋ ಗೊತ್ತು, ಜಪಾನ್ ಅಲ್ಲಿ ಇದೆ ದೇವಸ್ಥಾನ ಅಲ್ಲ ಅದು ಸ್ಟ್ಯಾಚು. ರಾಜಸ್ಥಾನ್, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್, ಕರ್ನಾಟಕ. ಎಲಿಫೆಂಟ್. ಯಾವುದು? ರಾಜಸ್ಥಾನ್. ರಾಜಸ್ಥಾನ್. ಎಲಿಫೆಂಟ್ ನೀರಲ್ಲಿ ಬಿದ್ರೆ ಏನು? ಇಲ್ಲ. ಏನಮ್ಮು? ಸತ್ತೋಗುತ್ತೆ. ಇಲ್ಲ. ಅಮ್ಮು ಏನ್ ಕ್ವಶನ್? ಎಲಿಫೆಂಟ್ ನೀರಲ್ಲಿ ಬಿದ್ರೆ ಏನಾಗುತ್ತೆ? ಸ್ನಾನ ಆಗತ್ತೆ. ಇಲ್ಲ. ಎಲಿ ಪ್ಯಾಂಟ್ ಒದ್ದೆ ಆಗುತ್ತೆ. ಎಲಿಫೆಂಟ್ ಪ್ಯಾಂಟ್ ಹಾಕತ್ತಾ? ಏನಾಗುತ್ತೆ? ಒಂದು ಎಲಿಫೆಂಟ್ ಅನ್ಕೊಳ್ತಾ ಆನೆ ನೀರಲ್ಲಿದ್ರೆ ಅದೇ ಏನಾಗುತ್ತೆ? twist. ನೀರಾನೆ ಆಗುತ್ತೆ. ಟ್ರೈನ್ ನ ಕಂಡಿಡ್ದಿರ್ಲ ಅಂದ್ರೆ ಏನಾಗ್ತಿತ್ತು? ಇಲ್ಲ. ಫೈನ್ ಆಗಿರ್ತಿತ್ತು. ಇಲ್ಲ. ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಇಲ್ಲ. ಕಳ್ದೋಗ್ತಾ ಇತ್ತು. ನಾವ್ ಆನ್ಸರ್ ಹೆಂಗೆಲ್ಲ ಕೊಟ್ಟಿದ್ವಿ ನೋಡು. ಏನಾಗ್ತಿತ್ತು? ಅಪಾಯ ಆಗ್ತಿತ್ತು. ಅಲ್ಲೇ ಇರ್ತಿತ್ತು. ಟ್ರೈನ್ ಕಂಡಿಡ್ದಿರ್ಲ ಅಂದ್ರೆ ಏನಾಗ್ತಿತ್ತು? ಅಲ್ಲೇ ಇರ್ತಿತ್ತು. ಇಲ್ಲ. ಅವ್ನು ನೋಡಿ ಹೋಗ್ತಾನೆ. ಟ್ರೈನ್ ಏನು ಹುಳ ಹಾಕಿದ್ರು. ಏನಾಗ್ತಿತ್ತು ಹೇಳು? ರೈಲ್ವೆ ಟ್ರ್ಯಾಕ್ ವೇಸ್ಟ್ ಆಗ್ತಿತ್ತು. ಅಲ್ಲ ಬಸ್ಸು ಏ, ಅದು joke ಅದು. ಇಲ್ಲಿಡು ಬಾ, ಇಲ್ಲಿಡು, ಇಲ್ಲಿಡು. ಕಲಿಕ್ಬಿಡ. ಅಲ್ಲಿ ಓಡಿಸ್ಬೇಕು. ಸಂಜನಾ ಹೆಸರು ಬರುತ್ತಾ ಅಲ್ಲಿ? ನಮ್ಮ ಹೆಸರು ಫಿಟ್ ಮಾಡಿದ್ಯಾ? ನೋಡು ನಾನು ಹೇಳ್ತೀನಿ ಕ್ವಶನ್. Have you ever picked your nose? ಅಯ್ಯೋ, when you thought no one was looking. Yeah. Okay. ನಾನ್ ಕೇಳಲ್ಲ. ಕೇಳ್ತಿ. ಸ್ಪಿನ್ ಬೌಲರ್ಗೆ ಹೆಣ್ಮಗು ಆಗಿದ್ರೆ ಏನಂತ ಹೆಸರಿಡ್ತಾ ಇದ್ದು? ಸ್ಪಿನ್ ಬಾಲರ್ಗೆ ಹೆಣ್ಮಗು ಆಗಿದ್ರೆ ನಾನು ಏನ್ ಬಾಬಾ? ಔಟ್ ಅಂತ ಇರ್ತಿದ್ರು. ವಿಕೆಟ್ ಅಂತ ಇರ್ತಾರೆ. ಸ್ಪಿನ್ ಬೌಲರ್ಗೆ ಹೆಣ್ಮಗು ಎಲ್ಲ ಒಂದು ಇರ್ತದೆ. ಅಲ್ಲ Spinning. ಇಲ್ಲ. ಕ್ಯಾಚ್ ಅಂತಿದ್ರು. ಇಲ್ಲ. ಔಟ್. ಸ್ಪಿನ್ ಬೌಲರ್. ಸಿಕ್ಸರ್. ಸ್ಪಿನ್ನಿ ಅಂತ ಇರ್ತಿದ್ವು. ಏನು? ತಿರುಪುರ ಸುಂದರಿ ಅಂತ ಇತ್ತು. ತ್ರಿಪುರ ಸುಂದರಿ. ಓಕೆ. ಇದೇನೋ ಹಾಕಿದ್ರಲ್ಲ. ಅದೇ ಇಂಗ್ಲಿಷ್ ಅಲ್ಲಿ ಬರ್ತಿದೆ. ಇಂಡಿಪೆಂಡೆನ್ಸ್ ಡೇಗೂ ರಿಪಬ್ಲಿಕ್ ಡೇಗೂ ಏನ್ ಡಿಫ್ರೆನ್ಸ್? ಬಟ್ಟೆ ಬೇಗ ಹೇಳಿ. ಇಂಡಿಪೆಂಡೆನ್ಸ್ ಹೋಟೆಲ್ ಸಿಕ್ಕಿದ್ರೆ ರಿಪಬ್ಲಿಕ್ ಏನೋ ಅಷ್ಟೆಲ್ಲ ಸೀರಿಯಸ್ ಆಗಿ ಕೇಳ್ತಲ್ಲ ನಾನು. ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ ಮತ್ತೆ ರಿಪಬ್ಲಿಕ್ ಡೇ ಫಸ್ಟ್ ಬರುತ್ತೆ ಗೊತ್ತು, ಅದು ಕ್ವಶನ್ ಬೇರೆ ಅಲ್ಲ. ಡಿಫ್ರೆನ್ಸ್ ಏನು? ಫಾರೆಸ್ಟ್ 10 people are going suddenly going. ಇರೋ ಒಂದ್ ನಿಮಿಷ ಇರೋ ಕ್ವಶನ್ ಕೇಳ್ತೀನಿ. ಅಮ್ಮ ಯಾಕೆ ಹೋಗೋದು ಇದು ಮಾಡಿ
In the forest. ಬ್ಯಾಕ್ ಹಾಕು ಆ ಕಡೆ. In the forest, 10 people are going. All of a sudden, a lion came and killed 6 people. But we can't do anything for remaining 4 people. Why? ರೆಡಿ. ಇನ್ನು 4 ಜನ ತಿಂದಿಲ್ಲ ಯಾಕೆ? ಎಲ್ಲಿ ಕಾಡಲ್ಲಿನ? ನೋಡ್ತೀನಿ ಅದು ಅಡ್ಡ ತುಂಬ ಬರ್ತದೆ. ಇಲ್ಲ. ಲಯನ್ ತಿಂದಿದ್ದ? 6 ಜನನೇ ತಿಂದಿರ್ತಾರೆ, 4 ಜನ ತಿಂದಿಲ್ಲ. ಅವ್ರು ಟೇಸ್ಟ್ ಆಗಿರಲ್ಲೇನೋ? ಇಲ್ಲ. ಉಪ್ಪು ಕಮ್ಮಿನಾ? ಇಲ್ಲ. ಅವ ಮೊದಲೇ ಕೂತ್ಕೊಂಡ್ಬಿಡ್ತಾರೆ ಅದಕ್ಕೆ. ಇಲ್ಲ. ಬ್ಲ್ಯಾಕ್ ಆಗಿರ್ತಾ ಯಾಕಂದ್ರೆ 4 ಜನ ಲಯನ್ಸ್ ಕ್ಲಬ್ ಮೆಂಬರ್ ಅಂತ. ಅಯ್ಯಯ್ಯೋ. ನಮ್ಮ ಮನೆಯವ್ರು ಕೇಳ್ತಾ ಇದ್ದಿದ್ದು ಒಂದೊಂದು ಕ್ವಶನ್ಗೂ ತುಂಬ ತಲೆ ಓಡಿಸ್ತಾ ಇದ್ವಿ ಎಲ್ಲರೂ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅದಕ್ಕೆ ಆನ್ಸರ್ ಬಂದು ತುಂಬ ಸಿಲ್ಲಿಯಾಗಿರ್ತಿತ್ತು. ಸಖತ್ ಫನ್ನಿಯಾಗಿ ಹೋಯ್ತು, ಟೈಮ್ ಪಾಸ್ ಆಯಿತು ಸಖತ್ತಾಗಿ. ಅಮ್ಮ ಅಷ್ಟೊತ್ತಿಗೆ ಬಾರ್ಬಿಕ್ಯೂ ಚಿಕನ್ ಮಾಡ್ಕೊಂಡು ತೊಗೊಂಬಂದರು. ವಾವ್, ನನ್ನ ಕೈಯಿಂದ ಇಷ್ಟು ಚೆನ್ನಾಗಿರೋ ಬಾರ್ಬಿಕ್ಯೂ ಚಿಕನ್ ಮಾಡಿದ್ನ ನಾನು ಅಂತ ಅನ್ನಿಸ್ತು. ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಆಗಿತ್ತು. ಬಾರ್ಬಿಕ್ಯೂ ನೇಷನಲ್ಲಿ ಮಾಡೋ ಥರನೇ ಇತ್ತು. ಸೀರಿಯಸ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಆ ಘಮ ಮತ್ತು ಆ ಚಿಕನ್ನು ಸಾಫ್ಟ್ ಟೆಕ್ಸ್ಚರು ಮತ್ತು ಉಪ್ಪು ಖಾರ ಎಲ್ಲ ಸಖತ್ತಾಗಿ ಬ್ಲೆಂಡ್ ಆಗಿತ್ತು. ಕಳ್ದೋಗ್ಬಿಟ್ವಿ ಸೀರಿಯಸ್ಲಿ. ಎಲ್ಲರಿಗೂ ಇಷ್ಟ ಆಯ್ತಲ್ವ, ನನಗಂತೂ ಸಖತ್ ಖುಷಿ ಆಯಿತು. ಪೀಸ್ಫುಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ. ಜೊತೇಲಿ ಊಟ ಮಾಡೋದು ಒಂಥರ ಸಂತೋಷ. ರೆಸ್ಟೋರೆಂಟ್ಸ್ಗೆಲ್ಲ ಹೋದರೆ ಈ ರೀತಿಯಾಗಿರುವಂಥ ಪ್ರೈವೇಟಾಗಿ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕಾಗೋದೇ ಇಲ್ಲ. ಅಷ್ಟು ಕಾಸಿಯಾಗಿ ಮತ್ತು ಏಸ್ಥೆಟಿಕ್ ಆಗಿತ್ತು ಫೀಲ್ ಮಾತ್ರ. ಏನು ಅರ್ಥ ಆಗಲ್ಲ ನಿಮ್ಗೆ. ಎಲ್ಲಿ ತಮಿಳಲ್ಲಿ ಓದ್ಬಿಟ್ಟು ಹೇಳ್ತಿದ್ಯಾ ಅಮ್ಮ? ತಮಿಳ್ ಓದ್ತೀರಾ ನೀವು? ಎಲ್ಲ ಸಿಯಲ್ಲೂ ಸ್ನಾನ ಮಾಡ್ಬೋದು, ಆದ್ರೆ ಒಂದು ಸಿಯಲ್ಲಿ ಮಾತ್ರ ಸ್ನಾನ ಮಾಡಕ್ಕಾಗಲ್ಲ. ಏನ್ ಸಿಯಲ್? ಇಲ್ಲಂದ್ರೆ ಎಲ್ಲ ಸಮುದ್ರದಲ್ಲೂ ಸಿ ನನ್ಗೆ ಸಿನೇ ಇದು. ABCD ಎಲ್ಲ ಸಮುದ್ರ ಸ್ನಾನ ಮಾಡ್ಬೋದು. ಎಸಿ ಎಲ್ಲಿ ಸೀರಿಯಲ್ಲ ಸಿ ಸಮುದ್ರ. ಎಲ್ಲಾ ಸಮುದ್ರದಲ್ಲೂ ಸ್ನಾನ ಮಾಡ್ಬೋದು, ಅದು ಒಂದ್ ಸಮುದ್ರದಲ್ಲಿ ಆಗಲ್ಲ. ಅಂದ್ರೆ ನಾನು ಇಂಗ್ಲಿಷ್ ಅಲ್ಲಿ ಕೇಳಿರೋದು ಸಿ. ಸಮುದ್ರದಲ್ಲಿ ಫ್ಯಾಂಟಸಿ ಓಸಿ ಇಲ್ಲ. PC ಮಿಕ್ಸಿ. ಅಯ್ಯೋ, ಮಿಕ್ಸಿ ಸ್ನಾನ ಮಾಡಕ್ಕೆ ನಾನು ಹೇಳ್ತೀನಿ. ಯಾವ ದೇಶದಲ್ಲಿ ಕೊಲೆಯಾದ ವಾಹನವು ಓಡಿಸಿದರೆ ದಂಡವನ್ನು ಯಾವ ದೇಶದಲ್ಲಿ ಕೊಲೆಯಾದ ವಾಹನವನ್ನು ಓಡಿಸಿದರೆ ದಂಡವನ್ನು ಪಾವತಿಸಬೇಕು? ಅದೇನು ಕ್ವಶನ್ ಕೇಳ್ತಾವ ನಾವು ಓದ್ತಾವ. ಬಾರ್ಬಿಕ್ಯೂ ಹೇಗಿದೆ? ಚೆನ್ನಾಗಿದೆ. ಸೂಪರ್ ಆಗಿದೆ. ಕಡಲ್ ಅಂದ್ರೆ ಏನು? ಸಿಯಾ? ಸೀನೆ. ಸಿ ನೀರು ಯಾಕೆ ಉಪ್ಪಾಗಿರುತ್ತೆ? ಸ್ವೀಟ್ ಆಗಿದ್ರೆ ಇರುವೆಗಳು ಮತ್ತೆ ನೊಣಗಳೆಲ್ಲ ಮುತ್ಕೊಂಡ್ಬಿಡ್ತಲ್ಲ ಅದಕ್ಕೆ. ಕರೆಕ್ಟಾ? ನಾನು ಅತಿ ಹೆಚ್ಚು ಮರಿಗಳನ್ನು ಹಾಕುವ ಪ್ರಾಣಿ ನಾಯಿ. ಮೀನು. ಹಂದಿ. ಹೌದಾ? ನೆಕ್ಸ್ಟ್, ಯಾವ ಹಣ್ಣನ್ನು ಬಡವರು ಕಿತ್ತಳೆ ಹಣ್ಣು ಎಂದು ಕರೆಯುತ್ತಾರೆ? ನಿಂಬೆಹಣ್ಣು. ಟೊಮೆಟೊ. ಯಾವ ಜೀವಿಯು 32 ಮೆದುಳುಗಳನ್ನು ಹೊಂದಿದೆ? 32 ಮೆದುಳು ಯಾವ ಪ್ರಾಣಿ ಹೊಂದಿದೆ? ಜೀವಿ ಸೊಳ್ಳೆ. ಅಲ್ಲ. ಸರಿ, ನಾನು ಕೇಳ್ತೀನಿ ಇರೋ. ನೀನು ತುಂಬಾ ಸೀರಿಯಸ್ ಆಗಿ ಹೋಗ್ತಾ ಇದ್ದೀನಿ. ಶೂ ಹಾಕೊಂಡು ಗ್ರೌಂಡ್ ಅಲ್ಲಿ ಜೋರಾಗಿ ಓಡಿದ ನಾವು. ಮನೆಗೆ ಬಂದು ನೋಡಿದ್ರೆ ಕಾಲು ರಕ್ತ ಬರ್ತಿತ್ತಂತೆ. ಯಾಕೆ? ಶೂ ಕಚ್ಬಿಟ್ಟಿರುತ್ತೆ. ಸರಿ, ಅಷ್ಟೇ ಬಿಳಿ ಸೈಡ್ ಸ್ವಲ್ಪ ಹಾಕು. ಸೊ ಫ್ಯಾಮಿಲಿ ಜೊತೆ ಡಿನ್ನರ್ ಮುಗಿಸ್ಕೊಂಡು ಈ ಬರ್ಡೇ ಪಾರ್ಟಿನ ಎಂಡ್ ಮಾಡಿದ್ವಿ. ನಾನು ನಮ್ಮ ಮನೆಯವರು ಹಾಕಿದ ಎಫರ್ಟ್ಸು ವೇಸ್ಟ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ನಮ್ಮ ಅಕ್ಕ ಹ್ಯಾಪಿ ಆದರು. ಸೊ ಅವ್ರಿಗೆ ಈ ಬರ್ಡೇ ಸರ್ಪ್ರೈಸು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲ ಹ್ಯಾಪಿ ಬರ್ಡೇ ಅಕ್ಕ ಒಂದ್ಸತಿ.
ಬುಷ್ ಬಂದಂಗೆ ಆಗಿರೋ ಗಿಡಕ್ಕೆ ಅದು ಇವಾಗ ನಿದ್ದೆ ಮಾಡ್ತಾ ಇರೋದು, ನಿದ್ದೆ ಮಾಡುತ್ತದು ಗೊತ್ತಿಲ್ವಾ ನಿಮ್ಗೆ? ದಿನ ಈ ವ್ಲಾಗು ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ಯಾಮಿಲಿ ಜೊತೆ ಯಾವ ರೀತಿಯಾಗಿರೋಂಥ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳಿ. ಸೊ ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಅಕ್ಕ. ಕುಡುಕರಿಗೆ ಹುಡ್ತಲ್ಲೇ ಅವ್ನು ಬಿಡ್ತಾ ಇಲ್ಲ ಅವನು. ಏ ರಿತ್ವಿಕ್ ಸುಮ್ನಿರೋ. ಅಮ್ಮ ಅಕ್ಕ ಕೊಟ್ಟು ಅವ್ನು ಬಿಡ್ತಾ ಇಲ್ಲ ಅವನು. ಅಮ್ಮ ಪೆರಮಕ್ಕ ಬರ್ಡೇ ಗಿಫ್ಟ್ ನನಗೆ ಬರ್ಡೇ ಗಿಫ್ಟ್. ಬಾಯ್. ಅವ್ನು ಬೇಕಾದ್ರೆ ಇಷ್ಟು ಬೇಕಾದ್ರೆ ಕೊಡ್ತಾನೆ.